ಮುಚ್ಚೋಕ್ ಮುಂಚೆ ಹೆಣ್ಣು ಬಿಚ್ಚೋಕ್ ಮುಂಚೆ ಅದೇನೇ ಜಾಸ್ತಿ ಬಿಚ್ಚಿದ್ಮೇಲೆ ಯಪ್ಪ ಏನ್ ಉಳಿಸಿ ಬಂದಿರಂತ ಹೋಗ್ಲಿ ಯಪ್ಪದಾಗ ಅದು ಎಟ್ಟರ ಬಾರಿ ಎಟ್ಟ ಹೋಗಿ ಚಿಪ್ಪಾಡಿ ಹಬ್ಬಿ ಬಂದಿರೋ ತಂದಿಗಳ ನಾನಿಟ್ಟು ಹೋಗಿ ನೋಡ್ಬೇಕಂತ ಅಡಿಕೆ ಹಾಕಿದ್ರ ತೂ 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 ಅಲ್ರಿ ರಸ ಹೀರಿ ಕಬ್ಬಿನ ಸಿಪ್ಪಿ ಒಗದಾಗ ಒಗದು ಬಂದಿರಿ ಮತ್ತೆ ಆ ಸಿಪ್ಪಿ ತಗೊಂಡು ನಾನು ಏನ್ ಮಾಡ್ಲಿ ನೀವಾಗ ಮಾಡ್ಬಿಡ್ರಿ ಯಪ್ಪ ಲೇ ಶ್ರೀಪತಿ, ನಾನು ಜಗತ್ತಲ್ಲಿ ಎಷ್ಟೆಷ್ಟೋ ಹಣ್ಣುಗಳನ್ನು ತಿಂದಿದ್ದೆ, ಆದರೆ ಈ ಹಣ್ಣಿನಷ್ಟು ರುಚಿ ಅದಕ್ಕೆ ಹಿರಿಯರು ಅಂದಿರ್ಬೇಕು. ಶ್ರೀಮಂತರ ಮನೆ ನೋಟ ಚೆನ್ನ, ಬಡವರ ಮನೆ ಊಟ ಚೆನ್ನ. ಬಾಳ ಸೂಕ್ತದಂಗ ಕಾಣ್ತೈತಿ. ನೀನೇನ್ರ ಕೊಳ್ಳೆ ನೀವ ತಲೆ ಹಿಡಕ ನನ್ನ ಮಗನೇ, ಸುಸ್ತಾಗಿದೆ ಅಂತ ನನ್ನನ್ನೇ ಕೇಳ್ತಾ ಇದೀಯಾ ನೀನು? ನಿನ್ನ ಬಾಯಿಗಿಷ್ಟು ಬೆಂಕಿ ಹಾಕ. ನಾನೇನ್ ನಿಮಗೆ ಅನ್ಯಾಯ ಮಾಡ್ತೀನಿ ಎಂದು ಈ ನನ್ನ ಸೀಲವನ್ನು ಕುಕ್ಕಿ ಕುಕ್ಕಿ ತಿಂದೇನು? ಈ ನಿಮ್ಮ ರಾಜಕೀಯ ವಿಷಯದಲ್ಲಿ ಈ ನನ್ನ ಸೀಲವನ್ನೇ ಹಾಳು ಮಾಡಿದ ಪಾಪಿಗಳು ನೀವು. ನೋಡು, ಈ ವಿಷಯ ಏನಾದ್ರೂ ನನ್ನ ಗಂಡ ಮೈದನಿಗೆ ಏನಾದ್ರೂ ಗೊತ್ತಾದ್ರೆ ಈ ರೈತರ ರಾಜ್ಯದಲ್ಲಿ ರಾವಣನಂತೆ ಬಂದು ನಿಮಗೆ ಬೆಂಕಿ ಹಚ್ಚಿ ನಾದಿ ಹಾಡುತ್ತಾನೆ ಆ ನನ್ನ ಗಂಡ, ನನ್ನ ಮೈದನ. ನನ್ನ ರಾಜಭಾರಕ್ಕೆ ಭಾಗೀರಥಿ, ನಿನ್ನ ಶೀಲಕ್ಕೆ ಕಿಚ್ಚು ಹಚ್ಚಿದ್ರು ಕೂಡ ನಿನ್ನ ಸೊಕ್ಕು ಅಡಗಿಲ್ಲ ಬಂದ್ರೆ ನೀನು ಬದುಕುಳಿದರೆ ನಮಗೆ ಗಂಡಾಂತರ ತಪ್ಪಿದ್ದೇ ಅಲ್ಲ. ಪಾಟೀಲ, ಇವಳು ಬದುಕುಳಿದರೆ ನಮಗೆ ಆಪತ್ತು. ಬೆತ್ತಲೆಯಾದ ಸೀರೆಯನ್ನು ಮುಚ್ಚಿಕೊಂಡು ಬಂದಿರುವಳಲ್ಲ, ಅವಳುಟ್ಟ ಸೀರೆಯಿಂದಲೇ ಹಾಕು ಅವಳನ್ನು ನೇಣಿಗೆ. ಸಾಕಾರ ಜಲ್ದಿ ಹೋಗನರ್ರಿ, ಅಲ್ಲಿ ಯಾರ ಬರಂಗ್ ಕಾಣಕತ್ತೈತ್ರಿ ಅಪ್ಪ. ಮತ್ತೆ ಅವ್ರ ಬಂದ್ ಅಂದ್ರ ನಮಗ ಬದನಿ ಗೋಟ್ ಅಂತ ಗ್ಯಾರಂಟಿ. ನಡಿ ಯಾರೋ ನಮ್ಮ ಮನೆಯಿಂದ ಓದಂತಾಯ್ತಲ್ಲ. ಅಣ್ಣ, ಹತ್ತಿಗೆ ಈಗೇಕೆ ಮಲಗಿರುವಳು? ಏನಾಯ್ತು ಹತ್ತಿಗೆ?